ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿಚ್ನಡ್ P20 ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಅಪ್ಡೇಟ್ ಏನು ಅಂದ್ರೆ, ನಾನು ನಿನ್ನೆ ಒಂದು ಕೆಲವು ಅಕ್ಕಿಗಳು ಸೇಲ್ಸ್ ವಿಡಿಯೋ ಹಾಕಿದೆ. ಅದರಲ್ಲಿ ಕೆಲವು ಅಕ್ಕಿಗಳು ಮಾತ್ರ ಉಳ್ಕೊಂಡಿದೆ, ಆಲ್ರೆಡಿ ಮಿಕ್ಕಿದೆಲ್ಲ ಸೇಲ್ ಆಗಿದೆ. ಓಕೆನಾ. ಇನ್ನ ರೇಗ್ದಾರ್ಗಳು 2 ರೇಗ್ದಾರ್ ಇರಬೇಕು. ಒಂದು ರೇಗ್ದಾರು ಮತ್ತೆ ಒಂದು ಸಬ್ಜಾ ಇಟ್ಕೊತೀನಿ. ಒಂದು ಸಬ್ಜಾ ಅವೆರಡು ಮಾತ್ರ ಇದೆ. ಯಾರು ವೆಯ್ಟ್ ಮಾಡ್ತಾ ಇದ್ದಾರೆ ನನಗೆ ಕಮೆಂಟ್ ಮಾಡಿ. ಓಕೆನಾ. ಒಳ್ಳೊಳ್ಳೆ ಅಕ್ಕಿಗಳು ಆರಾಮಾಗಿ ಸೀಲಿಗೆ ಬಿಟ್ಕೊಂಬೋದು, ಒಳ್ಳೊಳ್ಳೆ ಟೈಮ್ ಬಿಟ್ಕೊಂಬೋದು ಹೇಳ್ತಾ ಇದ್ದೀನಿ. ಯಾರಾದರೂ 5 ಅವರ್ 6 ಅವರ್ ಬಿಟ್ಕೊಬೇಕು ಅಂದರೆ ಕಣ್ಣು ಮುಚ್ಕೊಂಡು ಆರಾಮಾಗೆ ರಿಸ್ಕೇ ಇಲ್ದೇನೆ ಆರಾಮಾಗಿ ಅಕ್ಕಿನ ಬಿಟ್ಕೊಬೋದು. ಯಾಕೆಂದ್ರೆ ಬ್ಲಡ್ ಲೈನ್ ಮೇಲೆ ಅಲ್ವಾ ಅಕ್ಕಿಗಳಿರೋದು, ಅದಕ್ಕೋಸ್ಕರ ಅದೊಂದು ಕಾನ್ಫಿಡೆನ್ಸ್ ಮೇಲೆ ನಾವು ಎಲ್ಲರಿಗೂ ಹೇಳ್ತಾ ಇರೋದು. ಓಕೆನಾ. ಇನ್ನೆರಡು ಅಕ್ಕಿಗಳಿದೆ. ಯಾರು ಬೇಕು ಅಂದರೆ ನನಗೆ ಅಬೌಟ್ ಸೆಕ್ಷನಲ್ಲಿ ನನ್ನ ಗ್ರೂಪ್ದು ಲಿಂಕ್ ಇರುತ್ತೆ, ವಾಟ್ಸಪ್ ಗ್ರೂಪ್ದು, ಅಲ್ಲಿ ಬೇಕಾದ್ರೆ ಬಂದು ಕಮೆಂಟ್ ಮಾಡ್ಬೋದು. ಇಲ್ಲ ಅಂದರೆ ಓದ್ ವಿಡಿಯೋದಲ್ಲಿ ಅದು ನನ್ನ ಪ್ರಕಾರ 3rd ಮತ್ತು 4th ಅನ್ಕೋತೀನಿ. ಅಲ್ಲ 3rd ಅಂತ ಪಿಳಂಕ ಅನ್ಕೋತೀನಿ. ಪಿಳಂಕನೂ ಸಹ ಆಲ್ರೆಡಿ ಒಬ್ರು ಕೇಳಿದ್ದಾರೆ. ನನ್ನ ಪ್ರಕಾರ ರೇಗ್ದಾರ್ಗಳು ನಿಮ್ಮಲ್ಲಿ ನೋಡಿ ಶಕ್ನೆ ಗೊತ್ತಾಗುತ್ತೆ. ಈಗ ಅಲ್ಲಿರೋದೇ ಒಂದು ರೇಗ್ದಾರು ಮತ್ತು ಒಂದು ಸಬ್ಜಾ, ಅವೆರಡು ಮಾತ್ರ ಇದೆ. ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ, ನನಗೆ ಕಮೆಂಟ್ ಮಾಡಿ ತಿಳಿಸ್ಕೊಳ್ಳಿ. ಯಾರಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಈಗಲೇ ಕೆಳಗಡೆ ಕಾಣ್ತಾರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಬಿಲ್ ನೋಟಿಫಿಕೇಶನ್ ಆಲಿಗೆ ಸೆಟ್ ಮಾಡಿ. ಆ ಮೂಲಕ ನಾನು ಹಾಕೋ ಪ್ರತಿಯೊಂದು ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಈಗೇನಿಲ್ಲ, ಜಸ್ಟ್ ಒಂದು ಅಪ್ಡೇಟ್ ಕೊಡಬೇಕಿದೆ. ಅಕ್ಕಿಗಳಿಗೆಲ್ಲ ಮೇವು ಹಾಕಿ ಈಗ ಪಟಗಳಿಗೆಲ್ಲ ಸ್ವಲ್ಪ ಈಗ ಹುಳಿಕಾಳು ನೆನ್ಸಿಕ್ಕಿದ್ದೀನಿ. ಅದೊಂದು ಸ್ವಲ್ಪ ನೀಟಾಗಿ ಸ್ವಲ್ಪ ಉಜ್ಜಿ ಕೈಲಿ ಆ ಸಿಪ್ಪೆಗಳನ್ನ ತೆಗ್ದು ಬರೀ ವೈಟಿಗೆ ಮಾತ್ರ ಸಿಗುತ್ತೆ ಒಳಗಡೆ. ನಾವು ಉಜ್ಜಿದಾಗ ಪೂರ್ತಿ ಅದನ್ನ ನೆನ್ಸಾಕಿರೋದಲ್ವಾ, ವೈಟಿಗೆ ಸಿಗುತ್ತೆ. ಅದನ್ನ ನೆನ್ಸಿರೋದನ್ನೆಲ್ಲ ಅಕ್ಕಿಗಳಿಗೆ ಹಾಕ್ತೀನಿ. ಅದು ತುಂಬಾ ಪ್ರೋಟೀನ್ ಇರುತ್ತೆ. ಓಕೆನಾ. ಈಗ ಆಮೇಲೆ ಇನ್ನೊಂದು ವಿಷಯ ನಿಮ್ಗೆ ಶೇರ್ ಮಾಡ್ಕೊಬೇಕಿತ್ತು. ಏನು ಅಂತಂದ್ರೆ, ನಾನು ಯಾವುದೇ ಕಾರಣಕ್ಕೂ ಇನ್ನ 1 ತಿಂಗಳು ದೊಡ್ಡ ಮೇವು ಅಂದ್ರೆ ಗೋಧಿ, ಜೋಳ ಯಾವುದೇ ಕಾರಣಕ್ಕೂ ಅಕ್ಕಿಗಳಿಗೆ ಕೊಡಕ್ ಹೋಗ್ಬೇಡಿ. ಏಂತಕ್ಕೆ ಅಂತ, ಯಾಕೆಂದ್ರೆ ಸ್ವಲ್ಪ ವೆದರ್ ಸರಿ ಆಗಲ್ಲ. ಓಕೆನಾ. ಸೆಟ್ ಆಗಲ್ಲ ಅಕ್ಕಿಗಳಿಗೆ. ಅಕ್ಕಿಗೆ ಏನಾರ ಎಫೆಕ್ಟ್ ಹೊಡೋದ್ರೆ ಸರಿಯಾಗಿ ಹೇಳ್ತಿದ್ದೀನಿ, ಅಕ್ಕಿಗಳು ಒಂದೇ ಸಲ ಎಲ್ಲ ಕುತ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ. ಅಂದ್ರೆ ಆ ತರ ಎಫೆಕ್ಟ್ ಹೊಡೆಯುತ್ತೆ. ಅದಕ್ಕೋಸ್ಕರ ಅಷ್ಟೇ. ಬೇಕಾರೆ ಈ ನೆನ್ಸಿರೋ ಬೇಕಾರೆ ನೀವು ಹೆಸರು ಕಾಳು ಆಮೇಲೆ ಹುಳಿಕಾಳು ಇದನ್ನ ಬೇಕಾದ್ರೆ ಕೊಡ್ಕೊಳ್ಳಿ. ಓಕೆನಾ. ಅದನ್ನ ಬಿಟ್ಟು ಗೋಧಿ, ಈ ಜೋಳ ಎಲ್ಲಾನು ಕೊಡಕ್ ಹೋಗ್ಬಿಡಿ. ಯಾಕೆಂದ್ರೆ ಸ್ವಲ್ಪ ವೆದರ್ ಸರಿ ಇಲ್ಲ. ಇನ್ನೊಂದ್ ಸ್ವಲ್ಪ ಒಂದು 20 ದಿವಸ 30 ದಿವಸ ಕಾಯಿರಿ, ಆಮೇಲೆ ಬೇಕಾದ್ರೆ ಅಕ್ಕಿಗಳಿಗೆಲ್ಲ ಕೊಡಿ. ಓಕೆನಾ. ಅಲ್ಲಿ ತನಕ ರಾಗಿಲೇ ಸ್ವಲ್ಪ ಮೇಂಟೈನ್ ಮಾಡ್ಕೊಂತ ಇರ್ರಿ. ಯಾಕೆಂದ್ರೆ ಸ್ವಲ್ಪ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ, ಅದಕ್ಕೋಸ್ಕರ ಅಷ್ಟೇ. ಅಕ್ಕಿಗಳು ಆಮೇಲೆ ಸೆಟ್ ಆಗಲ್ಲ. ಅದಕ್ಕೋಸ್ಕರ ಇದನ್ನ ಮಾತ್ರ ಯಾರು ಮರೆಯಕ್ ಹೋಗ್ಬಿಡಿ. ಓಕೆನಾ. ಈಗ ನಾನು ಆದಷ್ಟು ಎಲ್ಲ ಅಕ್ಕಿಗಳಿಗೂ ಬರೀ ರಾಗಿನೇ ಆಗ್ತಾ ಇರೋದು. ಎಲ್ಲ ಅಕ್ಕಿಗಳು ಜೊತೆ ಅಕ್ಕಿಗಳಿಗೆ ಮಾತ್ರ ಸ್ವಲ್ಪ ಹುಳ್ಳಿಕಾಳು ನೆನ್ಸಿರೋದು, ಅದನ್ನ ಹತ್ರ ಆಗ್ತಾ ಇದ್ದೀನಿ. ಅದು ಬಿಟ್ರೆ ಇನ್ನೇನು ಅಪ್ಡೇಟ್ ಕೊಡುವಂಥದ್ದಿಲ್ಲ. ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ ನಿನ್ನೆ ವಿಡಿಯೋದಲ್ಲಿ. ಓಕೆನಾ. ಆಮೇಲೆ ಇನ್ನೊಂದು ನಮ್ಮ ತಿರುವಾಲು ಆಮೇಲೆ ನಮ್ಮ ಜಾಕ್ಪಟಗಳು ಎಲ್ಲ ತುಂಬಾ ಚೆನ್ನಾಗಿ ಅಕ್ಕಿ. ಜಾಕ್ಪಟನು ಸಹ ಮೊನ್ನೆ ಬಿಟ್ಟಿದ್ದೆ, ಒಳ್ಳೆ ಟೈಮಿಂಗ್ ಆಡಿ ಅಕ್ಕಿ ಸ್ವಲ್ಪ ಲಾಂಗ್ ಕರ್ಕೊಂಡು ಹೊಂಟೋಯ್ತು. ತಿರುವಾಲ್ ಜೊತೆ ಬಿಟ್ಟಿದ್ದೆ. ಆ ತಿರುವಾಲು ಆಮೇಲೆ ಧೂಮ ಇದನ್ನ ಅದಾಗದೆ ಆಟೋಮೆಟಿಕ್ ಚಿತ್ರ ಮೇಲೆ ಹಾಕಿದೆ, ಅದೇ ಎದ್ದಿತ್ತು. ಚೆನ್ನಾಗಿ ಆಡ್ತು ಅಕ್ಕಿ ಮಾತ್ರ. ಓಕೆನಾ. ಒಂದು 15 ನಿಮಿಷ ತನಕ ಅಕ್ಕಿ ಆಡ್ತು. ಆಮೇಲೆ ಸ್ವಲ್ಪ ಲಾಂಗ್ ಆಗಿ ಹೊಂಟೋಯ್ತು. ನಂಗೂ ಸ್ವಲ್ಪ ಭಯ ಆಯ್ತು, ಅಕ್ಕಿಗಳು ಅಕ್ಕಿ ಹೊಂಟೋಯ್ತಲ್ಲ ಏನ್ ಮಾಡೋದು ಅಂತ. ಆಮೇಲೆ ನಾನು ಸ್ವಲ್ಪ ಅಕ್ಕಿನ ಹುಡ್ಕೋಕ್ ಹೋದೆ. ಅಕ್ಕಿ ಆ ಕಡೆ ಡೌನ್ ಆದಂಗೆ ಕಾಣಿಸ್ತು, ಆದ್ರೆ ಅಕ್ಕಿ ಡೌನ್ ಆಗಿರ್ಲಿಲ್ಲ. ಆಮೇಲೆ ಅಕ್ಕಿನೇ ಆಟೋಮೆಟಿಕ್ ಆಗಿ ಅದೇ ಮನೆ ಕಡೆ ನೋಡಿ ತಿರ್ಕೊಂಡು ಮತ್ತೆ ಅಕ್ಕಿ ಬಂದು ಮತ್ತೆ ಛತ್ರಿ ಮೇಲೆ ನೀಟಾಗಿ ಫಿನಿಶ್ ಮಾಡ್ತು ಅಕ್ಕಿ. ಓಕೆ. ಎಲ್ಲೂ ಅಲ್ಲಿ ಕುತ್ಕೊಳ್ಳೋಕೆ ಅಂತ ನೋಡ್ತು. ಯಾಕೆಂದ್ರೆ ನಮ್ಮ ಏರಿಯಾದಲ್ಲಿ ತುಂಬಾ ಜನ ಸಾಕಿದ್ರು ಅಕ್ಕಿಗಳನ್ನ. ಆ ಅಕ್ಕಿ ಜೊತೆ ಏನಾಯ್ತು ಅಂದ್ರೆ, ಅಕ್ಕಿ ಫಸ್ಟ್ ಟೈಮ್ ಅಲ್ಲಿ ಒಯ್ದಿದ್ದು, ಅಕ್ಕಿಗೂ ಸ್ವಲ್ಪ ಗೊತ್ತಾಗ್ಲಿಲ್ಲ. ಆದ್ರೂ ಅಕ್ಕಿ ಎಲ್ಲೂ ಖಾಲಿ ಕೊಡ್ದೇನೆ ಬಂದು ಛತ್ರಿ ಮೇಲೆ ಫಿನಿಶ್ ಮಾಡ್ತು. ಓಕೆನಾ. ತಿರುವಲ್ ಏನಾಡ್ತು ಅಂದ್ರೆ ಲಾಂಗ್ ಕರ್ಕೊಂಡು ಹೋಗ್ತಲ್ಲ ಅಕ್ಕಿ. ಸ್ವಲ್ಪ ಏನಾಯ್ತು ಅಂದ್ರೆ ಅಲ್ಲೇ ಅಕ್ಕಿ ಯಾರೋ ಸಾಕಿರೋದ್ ನೋಡಿ ಅಕ್ಕಿ ಇಳಿಯಕ್ಕೆ ಅಂತ ನೋಡೈತೆ, ತಿರುವಾಲು ಎದ್ದಿ ಬಂದ್ಬಿಟ್ಟಿದ್ಯಲ್ಲ, ಅದೇನೋ ಸ್ವಲ್ಪ ಬಿಲ್ಡಿಂಗ್ ಸ್ವಲ್ಪ ಹೈಟ್ ಇರೋದ್ರಿಂದ ನಮ್ಗೆ ಅಕ್ಕಿ ಇಳಿತು ಅಂತ ಅನ್ಕೊಂಡ್ವಿ. ಆದ್ರೆ ತಿರುವಾಲ್ ಮತ್ತೆ ಪಟ್ಟಂತ ಮೇಲೆ ಏಟ್ ತಗೊಳಕ್ಕೆ ನೋಡಿ ಮೇಲ್ ರೈಸ್ ಆಗಿದ್ದರಿಂದ ತಿರುವಾಲ್ ಬಂದ್ಬಿಡ್ತು. ಓಕೆನಾ. ನಮ್ಮ ಪಟ ಮಾತ್ರ ಬರ್ಲಿಲ್ಲ. ಆಮೇಲೆ ಆಟೋಮೆಟಿಕ್ ಆಗಿ ಅದೇ ಅಲ್ಲಿಂದ ಮತ್ತೆ ಅಕ್ಕಿ ರೌಂಡಿಗೆ ಅಲ್ಲೇ ತಿರುಗಿ ಕೆಳಗಿಂದ ಮತ್ತೆ ಮೇಲೋಗಿ ಆಮೇಲೆ ಅಕ್ಕಿ ಬಂದು ಲ್ಯಾಂಡಿಂಗ್ ಮಾಡಿರೋದು. ಓಕೆನಾ. ನಾನು ವಿಡಿಯೋ ಮಾಡಬೇಕಿತ್ತು, ನಾನು ಸೇಲ್ಸ್ ವಿಡಿಯೋ ಹಾಕಿದ್ನಲ್ಲ, ಮತ್ತೆ ಅದು ಇನ್ನೊಂದು ವಿಡಿಯೋ ಹಾಕಿದ್ರೆ ಸುಮ್ಮನೆ ಎಲ್ರಿಗೂ ಬೋರಿಂಗ್ ಆಗುತ್ತೆ, ಎಷ್ಟು ಹಾಕ್ತಾರೆ ದಿನಕ್ಕೆ ವಿಡಿಯೋ ಅಂತ. ಒಂದೊಂದೇ ಸಿಂಗಲ್ಲೇ ದಿನ ಒಂದೊಂದೇ ಕಂಟೆಂಟ್ ಕೊಡೋದಕ್ಕೋಸ್ಕರ ನಾನು ನೆನ್ನೆ ವಿಡಿಯೋ ಹಾಕ್ಲಿಲ್ಲ. ಓಕೆನಾ. ಇಲ್ಲಾಂದ್ರೆ ನಿನ್ನೆನು ನಿಮ್ಗೆ ಅಕ್ಕಿ ಪಟಗಳನ್ನೆಲ್ಲ ಯಾವ ತರ ಕಳ್ಕೊಂತೀರಾ, ಓಕೆನಾ, ಪಟಗಳು ಯಾವ ತರ ಟ್ರೈನ್ ಮಾಡಬೇಕು ಅನ್ನೋದನ್ನ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಹೇಳ್ಕೊಡ್ಬೇಕಿತ್ತು. ಆದ್ರೆ ನಿನ್ನೆ ನಾನು ಸೇಲ್ಸ್ ವಿಡಿಯೋ ಹಾಕಿದೆ. ಓಕೆನಾ. ಸೇಲ್ಸ್ ವಿಡಿಯೋ ಹಾಕಿದ್ರೆ ತುಂಬಾ ಜನ ಕೇಳ್ತಾ ಇದ್ರು, ಒಳ್ಳೊಳ್ಳೆ ಪಟಗಳು ಯಾರಿಗೋ ಬೇರೆಯವ್ರಿಗೆ ಸಿಗೋದು ಬೇಡ, ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ ಸಿಕ್ಲಿ ಅನ್ನೋದೋಸ್ಕರ ಒಂದು ವಿಡಿಯೋ ಮಾಡಿದೆ. ಓಕೆನಾ. ಇಷ್ಟೇ. ಇನ್ನ ಪಟಗಳು ನೋಡಿ, ಪಟನೂ ಸಹ ಸ್ಟಾರ್ಟ್ ಆಗಿದೆ ತಿನ್ನೋದಕ್ಕೆ. ಓಕೆನಾ. ಗೇರ್ವಾ ಬರ್ತಾ ಇದೆ, ನೋಡೋಣ. ಯಾವ್ದು ಪ್ಯಾಚಸ್ ಕಾಣಿಸ್ತಾ ಇಲ್ಲ ತಾಮ್ರಾಲ್ ತರ.
ನೋಡೋಣ, ಹಕ್ಕಿಗಳು ಏನು ಮಾಡೋಕ್ಕಾಗಲ್ಲ. ಆಮೇಲೆ ಇನ್ನೊಂದು ಸುರ್ಮಿ ಪಟ ಒಂದು ಬೇರೆ ತರ ಬರ್ತಾ ಇದೆ ನೆಕ್ಸ್ಟ್ ಲೆವೆಲ್ ಅಲ್ಲಿ. ಅದರದ್ದು ನಾಳೆ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಓಕೆನಾ, ಅಲ್ಲಿ ತನಕ ಕಾಯ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.